ಹಾಯ್ ವೆಲ್ಕಮ್ ಟು IIMS. ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ ಒಳಗಡೆ ಕನ್ನಡ ಹೇಗೆ ಟೈಪ್ ಮಾಡಬೇಕು, ಕನ್ನಡ ಟೈಪ್ ಮಾಡಬೇಕಂದ್ರೆ ಯಾವ ಸಾಫ್ಟ್ವೇರನ್ನು ಯೂಸ್ ಮಾಡಬೇಕು ಅದನ್ನು ನೋಡ್ತಾ ಹೋಗೋಣ. ಮತ್ತು ಕೀಬೋರ್ಡ್ ಯಾವ ಥರ ಯೂಸ್ ಮಾಡಬೇಕು. ಕೀಬೋರ್ಡಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಿ ಇವಾಗ ಇಲ್ಲಿ ಬರೀ ನಮಗೆ ಇಂಗ್ಲಿಷ್ ಅಕ್ಷರಗಳು ಮಾತ್ರ ಕಾಣಿಸ್ತಾ ಇದೆ. ಇದನ್ನು ಹೇಗೆ ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳ್ತೀನಿ. ಮತ್ತು ಜೊತೆಗೆ ಎಲ್ಲ ಒಂದೇ ಸರಿ ಹೇಳ್ಕೊಡಲ್ಲ. ಒಂದು ವಿಡಿಯೋದಲ್ಲಿ ಫಸ್ಟ್ ಡೇ ಏನು ಮಾಡಬೇಕು ಅದೇ ಥರ ಎಲ್ಲ ನಿಮಗೆ ಹೇಳ್ಕೊಡ್ತೀವಿ. ಇದೇ ಥರ ನಿಮಗೆ ವಿಡಿಯೋಗಳು ಸುಮಾರು ಒಂದು 6 ವಿಡಿಯೋಸ್ ಬರುತ್ತೆ. ಆ 6 ವಿಡಿಯೋ ನೋಡಿದರೆ ಮಾತ್ರ ನೀವು ಕನ್ನಡ ಟೈಪಿಂಗ್ ಸ್ಪೀಡ್ ಆಗುತ್ತೆ ಮತ್ತು ಹೇಗೆ ವರ್ಕ್ ಮಾಡೋದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ನಾವು ಕಂಪ್ಯೂಟರ್ ಒಳಗಡೆ ಏನು ಯೂಸ್ ಮಾಡಬೇಕು, ಯಾವ ಅಪ್ಲಿಕೇಶನ್ ಯೂಸ್ ಮಾಡಬೇಕು. ಕನ್ನಡ ಟೈಪ್ ಮಾಡಬೇಕಂದ್ರೆ ನುಡಿನ ಯೂಸ್ ಮಾಡ್ತೀವಿ. ನುಡಿ ಹೇಗೆ ನಾವು ಓಪನ್ ಮಾಡ್ಕೋಬೇಕು, ನುಡಿನ ಹೇಗೆ ಸೆಟ್ಟಿಂಗ್ ಮಾಡ್ಕೋಬೇಕು, ಕೀಬೋರ್ಡಲ್ಲಿ ಹೇಗೆ ಸೆಟ್ಟಿಂಗ್ ಮಾಡ್ಕೋಬೇಕು, ಮತ್ತು ಯಾವ ಅಪ್ಲಿಕೇಶನ್ನಲ್ಲಿ ಕನ್ನಡ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸರಿಯಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ, ಮತ್ತೆ ಎಲ್ಲ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ. ಓಕೆ, ನಾನು ಲಾಸ್ಟಿಗೆ ಇದ್ರದ್ದು ಕೀಬೋರ್ಡ್ದು ಇಮೇಜ್ಗಳನ್ನು ಹಾಕಿರ್ತೀನಿ, ಕೀಗಳನ್ನು ಅವನ್ನ ನೀವು ನೋಟ್ ಮಾಡಿಕೊಂಡು ನೀಟಾಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಕನ್ನಡ ಟೈಪಿಂಗ್ ಸ್ಪೀಡ್ ಆಗುತ್ತೆ ಮತ್ತು ಕನ್ನಡ ಟೈಪ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡೋಣ ಇವಾಗ. ನೋಡಿ, ಫಸ್ಟ್ ನಾನು ಏನು ಮಾಡ್ತೀನಿ, ಕಂಪ್ಯೂಟರ್ ಒಳಗಡೆ ಇಲ್ಲಿ ನೋಡಿ ನುಡಿ, ಹೌದಾ, ನುಡಿ ಬಂದಿದೆ. ನುಡಿನ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ನಿಮಗೆ ಈ ತರ ಕಾಣಿಸುತ್ತೆ. ನೋಡಿ, ಇದು ನುಡಿ ಅಪ್ಲಿಕೇಶನ್. ಇದು 6.0. ನಿಮಗೆ ಹಳೆ ವರ್ಷನ್ ಅಂದ್ರೆ 4.0 ಇದೆ. ಆ 4.0 ಅಲ್ಲಿ ಈ ತರ ಎಲ್ಲ ಬರಲ್ಲ, ಸ್ವಲ್ಪ ನಿಮಗೆ ಆಪ್ಷನ್ಸ್ ಕಡಿಮೆ ಇರುತ್ತೆ. 6.0 ಅಲ್ಲಿ ಸ್ವಲ್ಪ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ, ಅಲೈನ್ಮೆಂಟ್ ಕೂಡ ಸೆಟ್ ಮಾಡ್ಕೋಬಹುದು, ಬೋಲ್ಡ್, ಇಟಾಲಿಕ್, ಸಿಂಪಲ್ ಆಗಿ ಲೆಟರ್ಸ್ ನ ಕೂಡ ನೀವು ಇದೇ ಅಪ್ಲಿಕೇಶನ್ ಅಲ್ಲಿ ಮಾಡಬಹುದು. ಆದ್ರೆ ಇದಕ್ಕಿಂತ ಒಳ್ಳೊಳ್ಳೆ ಅಪ್ಲಿಕೇಶನ್ ಇರಬೇಕಾದ್ರೆ ನಾವು ಈ ಅಪ್ಲಿಕೇಶನ್ ಅಲ್ಲಿ ಯಾಕೆ ವರ್ಕ್ ಮಾಡೋಣ? ಹಾಗಾಗಿ ಈ ಅಪ್ಲಿಕೇಶನ್ ಕಿಂತ ನಮಗೆ ಬೇರೆ ಅಪ್ಲಿಕೇಶನ್ ನಲ್ಲಿ ವರ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಇವತ್ತಿನ ಕ್ಲಾಸ್ ಅಲ್ಲಿ. ಇಲ್ಲಿ ನೋಡಿ, ಇದರಲ್ಲಿ ಕೂಡ ನಾವು ಇವಾಗ ಕನ್ನಡ, ನಿಮಗೆ ಕನ್ನಡ ಟೈಪ್ ಮಾಡಕ್ಕೆ ಇದರಲ್ಲಿ ಬರುತ್ತೆ. ಅದರಲ್ಲಿ ಫಸ್ಟ್ ಏನ್ ಮಾಡಬೇಕು, ನಾವು ನುಡಿನ ಆನ್ ಮಾಡಿದೀವಿ. ಸ್ಕ್ರೋಲ್ ಲಾಕ್ ಇದೆ ನೋಡಿ, ಸ್ಕ್ರೋಲ್ ಲಾಕ್. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಕೀಬೋರ್ಡ್ ಮೇಲ್ಗಡೆ ನಿಮಗೆ ಸ್ಕ್ರೋಲ್ ಲಾಕ್, ಇದು ಆನ್ ಇರಬೇಕು. ಆಕ್ಚುಲಿ 6.0 ಅಲ್ಲಿ ಡೈರೆಕ್ಟ್ ಆಗಿ ಅದೇ ಕಂಪ್ಯೂಟರ್ ತಗೊಂಡ್ಬಿಡುತ್ತೆ. ಬಟ್ ಇಲ್ಲಿ ನಾವು 4.0 ಇದ್ರೆ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದ್ರೆ, ನಿಮಗೆ ವರ್ಷನ್ಸ್ ಇದ್ರೆ, ಅವಾಗ ಇದು ಸ್ಕ್ರೋಲ್ ಲಾಕ್ ನಿಮಗೆ ಕನ್ನಡ ವರ್ಕ್ ಆಗಬೇಕು. ಇದು ಕೀಬೋರ್ಡ್ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಹೋಗ್ಬೇಕು ಅಂದ್ರೆ ನಾವು ಏನು ಯೂಸ್ ಮಾಡಬೇಕು, ಸ್ಕ್ರೋಲ್ ಲಾಕ್ ಕೀನ ಆನ್ ಮಾಡಬೇಕು. ಆನ್ ಮಾಡಿದ್ರೆ ಇಲ್ಲೊಂದು ಲೈಟ್ ಆನ್ ಆಗುತ್ತೆ. ಒಂದ್ಸರಿ ಪ್ರೆಸ್ ಮಾಡಿದ್ರೆ ಇದು ಲೈಟ್ ಆನ್ ಆಗುತ್ತೆ, ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಆಫ್ ಆಗಿದೆ ಅಂತಂದ್ರೆ ನಿಮಗೆ ಏನಾಗಿದೆ, ಇಂಗ್ಲಿಷ್ ವರ್ಕ್ ಆಗ್ತಿದೆ ಅಂತ ಅರ್ಥ. ಅದು ಆನ್ ಆಗಿದ್ರೆ ಮಾತ್ರ ಏನಾಗುತ್ತೆ, ಕನ್ನಡ ವರ್ಕ್ ಆಗ್ತಿದೆ ಅಂತ ಅರ್ಥ. ಓಕೆ, ಒಂದ್ಸರಿ ಆನ್ ಮತ್ತೆ ಒಂದ್ಸರಿ ಆಫ್ ಆಗುತ್ತೆ. ನಿಮಗೆ ಈಗ ಹೇಗೆ ವರ್ಕ್ ಓಪನ್ ಮಾಡೋದು ಅಂತ ಗೊತ್ತಾಗಿದೆ. ಈಗ ಇದನ್ನ ನಾನು ಇದರಲ್ಲಿ ವರ್ಕ್ ಮಾಡೋದಕ್ಕಿಂತ ನೋಡಿ, ಈಗ ನಿಮಗೆ ಕಾಣಿಸ್ತಿದೆಯಲ್ಲ, ಕಾಣಿಸ್ತಿದೆ ಅಂದ್ರೆ ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ಸ್ವಲ್ಪ ದೊಡ್ಡದು ಮಾಡ್ತೀನಿ, ಫಾಂಟ್ ಸೈಜ್ ಸ್ವಲ್ಪ ನೀಟಾಗಿ ಕಾಣಿಸ್ತಿದೆ ಅಲ್ಲ. ನೋಡಿ, ನುಡಿಯಲ್ಲಿ ಕೂಡ ಆ ನಾವು ಟೈಪ್ ಮಾಡಬಹುದು. ಓಕೆ, ಈ ಟೈಪ್ ಮಾಡಬಹುದು, ಹೌದಾ. ನಾನು ಇದರಲ್ಲಿ ವರ್ಕ್ ಮಾಡೋದಕ್ಕಿಂತ ನಿಮಗೆ MS ವರ್ಡ್ ಅಲ್ಲಿ, MS ಎಕ್ಸೆಲ್ ಅಲ್ಲಿ, MS ಪವರ್ ಪಾಯಿಂಟ್ ಅಲ್ಲಿ, ಕೊರೋಡ್ರಾದಲ್ಲಿ, ಪೇಜ್ ಮೇಕರ್ ಅಲ್ಲಿ, ಹೀಗೆ ಬೇರೆ ಬೇರೆ ಅಪ್ಲಿಕೇಶನ್ ನಲ್ಲಿ ಕನ್ನಡನ ಹೇಗೆ ಟೈಪ್ ಮಾಡೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನಾನು ಇದನ್ನ ಮಿನಿಮೈಸ್ ಮಾಡ್ತಾ ಇದ್ದೀನಿ. ಮಿನಿಮೈಸ್ ಮಾಡಿಬಿಟ್ಟು ಈಗ MS ವರ್ಡ್ ನಾನು ಓಪನ್ ಮಾಡ್ತೀನಿ. MS ವರ್ಡ್ ಓಪನ್ ಮಾಡ್ಬೇಕಂದ್ರೆ ನಿಮಗೆ ಇಲ್ಲಿ ಸ್ಟಾರ್ಟ್ ಕ್ಲಿಕ್ ಮಾಡಿ, ನಿಮಗೆಲ್ಲ ಗೊತ್ತಿರುತ್ತೆ. ಕನ್ನಡ ವರ್ಕ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮಗೆ MS ಆಫೀಸ್, MS ವರ್ಡ್ ಎಲ್ಲ ಗೊತ್ತಿರುತ್ತೆ. ಟಾಸ್ಕ್ ಬಾರ್ ಅಲ್ಲಿ MS ವರ್ಡ್ ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ನಿಮಗೆ ಈಗ ಇದನ್ನೆಲ್ಲ ಟೈಪ್ ಮಾಡೋದು ಹೇಗೆ ಅಂತ ತೋರಿಸ್ಬೇಕಲ್ಲ, ಹಾಗಾಗಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನ ಹೇಗೆ ಟೈಪ್ ಮಾಡೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಯಾವ ಕಾರಣಕ್ಕೂ ಅರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಮತ್ತೆ ಎಲ್ಲಾ ವಿಡಿಯೋನು ನೋಡ್ಬೇಕು, 6 ವಿಡಿಯೋ ನೋಡ್ಬೇಕು. ಒಂದೊಂದು ವಿಡಿಯೋ ಬಹಳ ಅಂದ್ರೆ 5 ನಿಮಿಷ ಇರುತ್ತೆ. ಬಹಳ ಅಂದ್ರೆ ಅರ್ಧ ಗಂಟೆಯಲ್ಲಿ ನೀವೇನ್ ಮಾಡ್ತೀರಿ, ಕನ್ನಡ ಪೂರ್ತಿ ವರ್ಕ್ ಮಾಡೋದನ್ನ ಕಲಿತೀರಾ. ಯಾಕೆ ಸರ್ ಒಂದೇ ವಿಡಿಯೋದಲ್ಲಿ ಅರ್ಧ ಗಂಟೆ ಮಾಡಿ ಹಾಕ್ಬೋದಿತ್ತಲ್ಲ ಒಂದೇ ವಿಡಿಯೋದಲ್ಲಿ ಅಂತ ನೀವು ಅನ್ಕೋಬಹುದು. ಆದ್ರೆ ಒಂದೇ ದಿನ ಎಲ್ಲ ಅಕ್ಷರಗಳನ್ನ ಕಲಿತ್ರೆ ಕನ್ಫ್ಯೂಷನ್ ಶುರುವಾಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ಅಲ್ಲಿ, ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳ್ಕೊಡ್ತೀನಿ. ದಿಂದ ಆಹಾ ತನಕ ಹೇಳ್ಕೊಡ್ತೀನಿ. ಓಕೆ, ಹೇಗೆ ಟೈಪ್ ಮಾಡೋದು ಕೀಬೋರ್ಡ್ ಅಲ್ಲಿ ಅದನ್ನ ನೋಡಿ. ಫಸ್ಟ್ ನಾವು ಯಾವತ್ತು ನಿಮಗೆ ಕೀಬೋರ್ಡ್ ನಲ್ಲಿ ಇದನ್ನ ಟೈಪ್ ಮಾಡಬೇಕು ಅಂದ್ರೆ ಫಿಂಗರ್ಸ್ ನ ಇದೇ ತರ ಲ್ಯಾಂಡ್ ಮಾಡಬೇಕು, ಅಂದ್ರೆ ನಾವು ಇದೇ ತರ ಹಿಡ್ಕೋಬೇಕು, ಹೌದಾ. ನಾವು ಇದನ್ನ ಈಗ ಕೆಳಗಡೆ ಒಂದೊಂದೇ ಕೀನ ಈ ತರ ಯೂಸ್ ಮಾಡೋದು ಮಾಡಬಾರ್ದು. ನಿಮಗೆ ಸ್ಪೀಡ್ ಆಗಲ್ಲ, ಟೈಪಿಂಗ್ ಸ್ಪೀಡ್ ಆಗಲ್ಲ. ಟೈಪಿಂಗ್ ಸ್ಪೀಡ್ ಆಗ್ಬೇಕಂದ್ರೆ ರೂಲ್ಸ್ ನ ಮೇಂಟೈನ್ ಮಾಡಬೇಕು. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಗೊತ್ತಾಗಬೇಕು, ಟೈಪಿಂಗ್ ಸ್ಪೀಡ್ ಹೇಗೆ ಮಾಡ್ಕೋಬೇಕಂದ್ರೆ ಇದ್ರ ಹಿಂದಿನ ವಿಡಿಯೋ ಇದೆ ನಮ್ದು, 40 ನಿಮಿಷ ಇದೆ. ಅದನ್ನ ಪೂರ್ತಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ಅದು 6 days
ಡೆಫಿನೆಟ್ಲಿ ನೀವು ಇಂಗ್ಲಿಷ್ ಸ್ಪೀಡ್ನ ಮಾಡ್ಕೊಳ್ತೀರಾ. ಇವತ್ತಿನ ಕ್ಲಾಸಲ್ಲಿ ಕನ್ನಡ ವರ್ಕ್ ಮಾಡಬೇಕಲ್ಲ, ಅದನ್ನು ಹೇಗೆ ವರ್ಕ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಾನೀಗ ಈ ಅಕ್ಷರಗಳನ್ನು ಹೇಳ್ಕೊಡ್ತೀನಿ ಇವತ್ತಿನ ಕ್ಲಾಸಲ್ಲಿ. ಅಕ್ಷರಗಳನ್ನು ಹೇಗೆ ವರ್ಕ್ ಮಾಡೋದು ನೋಡಿ. ಈಗ ಆಲ್ರೆಡಿ ಇದು ಕೀಬೋರ್ಡು ಕನ್ನಡಗೆ ಕನ್ವರ್ಟ್ ಆಗಿದೆ. ಜೊತೆಗೆ ಅಪ್ಲಿಕೇಶನ್ ಕೂಡ ನಾನು MS ವರ್ಡ್ನ ಆನ್ ಮಾಡಿದ್ದೀನಿ. ಅದರಲ್ಲಿ ಅಕ್ಷರಗಳು ನಿಮಗೆ ಕಾಣಿಸ್ತಿದೆ. ಇವುಗಳನ್ನ ಈ ಒಂದು ಇಂಗ್ಲಿಷ್ ಕೀಯಲ್ಲಿ ಹೇಗೆ ಮಾಡೋದು ಅನ್ನೋದು ನಿಮಗೆ ಕನ್ಫ್ಯೂಷನ್ ಶುರುವಾಗಿದೆ ಈಗ ಅಲ್ವಾ. ನೀವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೀನ ಯೂಸ್ ಮಾಡಬೇಕು. ಓಕೆ, ನೋಡಿ ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಆ ನುಡಿ ಅಕ್ಷರಗಳು ಬರಬೇಕು ಅಂತಂದ್ರೆ ಇಲ್ಲಿ ಫಾಂಟ್ ಕೂಡ ಚೇಂಜಸ್ ಮಾಡಬೇಕಾಗುತ್ತೆ. ಇಲ್ಲಿ ಏನಾಗಿದೆ, ಕೆಲವೊಂದು 4.0 ಇತ್ತು ಅಂತಂದ್ರೆ ಫಾಂಟ್ ಅದೇ ಸೆಟ್ ಆಗಲ್ಲ, ನೀವೇ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಫಾಂಟ್ ಏನಿರುತ್ತೆ ಅಂತಂದ್ರೆ ನುಡಿ ಅಂತ ಇರುತ್ತೆ. ನುಡಿ ಅಂತಂದ್ರೆ ನಾನು ಇಲ್ಲಿ ಯಾವ್ದಾದ್ರು ನುಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ನಿಮಗೆ ಕನ್ನಡ ತರನೇ ಅಕ್ಷರಗಳು ಕಾಣಿಸ್ತಿದೆ ಅಲ್ವಾ. ಇದರಲ್ಲಿ ನಿಮಗೆ ಯಾವ್ದು ಫಾಂಟ್ ಬೇಕೋ ಆ ಫಾಂಟ್ ಅನ್ನು ನೀವು ಚೂಸ್ ಮಾಡ್ಕೋಬೇಕು. ಓಕೆ, ಈ ಫಾಂಟ್ ಬೇಕು, ಇದು ಬೇಕು, ಯಾವ್ದಿದೆ ಅದು. ಓಕೆ, ಇದನ್ನು ಚೂಸ್ ಮಾಡ್ಕೊಂಡು ಇದರಲ್ಲಿ ಟೈಪ್ ಮಾಡ್ತಾ ಹೋಗ್ಬೇಕು. ಫಾಂಟ್ ಸೈಜ್ ದೊಡ್ಡದು ಮಾಡೋದು ನಿಮಗೆಲ್ಲ ಗೊತ್ತಿದೆ. ಅಪ್ಲಿಕೇಶನ್ ಕಲಿಬೇಕಾದ್ರೆ ನೀವು ಕಲ್ತಿರ್ತೀರಾ. ಓಕೆ, ಫಾಂಟ್ ಸೈಜ್ ಸ್ವಲ್ಪ ಹೆಚ್ಚಿಗೆ ಮಾಡಿ ಅದರಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ನೋಡ್ತೀನಿ. ನೋಡಿ ಕಾಣಿಸ್ತಿದೆ ಅಲ್ವಾ, ಟೈಪ್ ಮಾಡಿದ್ದೀನಿ. ಸರ್ ಹಾಗಿದ್ರೆ ಟೈಪ್ ಮಾಡಕ್ಕೆ ಎ ಯೂಸ್ ಮಾಡಿದ್ರಿ. ಆ ಟೈಪ್ ಮಾಡ್ಬೇಕಂದ್ರೆ ಎಲ್ಲಿದೆ, ಹೌದಾ? ಅದನ್ನ ಟೈಪ್ ಮಾಡೋದು ಹೇಗೆ? ಏನಿಲ್ಲ, ವೆರಿ ಸಿಂಪಲ್. ನಮಗೆ ಶಿಫ್ಟ್ ಹಿಡಿದು ಅದೇ ಎನ ಪ್ರೆಸ್ ಮಾಡಿದ್ರೆ ಆ ಬರುತ್ತೆ. ಅಂದ್ರೆ ಬರೇ ಎ ಮಾಡಿದ್ರೆ ಬರುತ್ತೆ. ಶಿಫ್ಟ್ ಹಿಡಿದು ಮತ್ತೆ ಅದನ್ನೇ ಪ್ರೆಸ್ ಮಾಡಿದ್ರೆ ಆ ಬರುತ್ತೆ. ಗೊತ್ತಾಗಿದೆ ಅಲ್ಲ? ಸೊ ನಮಗೆ ನೋಡಿ, ಅಬ್ಸರ್ವ್ ಮಾಡಿ, ಇದೇ ತರ ಟೈಪ್ ಮಾಡ್ತಾ ಹೋಗ್ಬೇಕು. ಸರ್ ಹಾಗಿದ್ರೆ ನೆಕ್ಸ್ಟ್ ಇ ಮಾಡ್ಬೇಕಲ್ಲ, ಇ ಹೇಗೆ ಮಾಡೋದು ಅಂತ ನೋಡಿ. ಇ ಮಾಡಬೇಕು ಅಂದ್ರೆ ನೋಡಿ, ಐನ ಯೂಸ್ ಮಾಡಿದ್ದೀನಿ ನಾನು. ಕರೆಕ್ಟ್ ಆಗಿದೆ ಅಲ್ವಾ? ಐ ಯೂಸ್ ಮಾಡಿದ್ರೆ ಇ ಬರುತ್ತೆ. ಅದೇ ದೊಡ್ಡ ಇ ಬರಬೇಕು, ಇ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಉ. ಓಕೆ, ನೆಕ್ಸ್ಟ್ ಉ ಮಾಡಿದ್ದೀನಿ. ಉ ಅಂದ್ರೆ ಯು, ರೈಟ್? ನೋಡಿ, ಉ ಬರಬೇಕು ಅಂದ್ರೆ ಯು, ಸ್ಮಾಲ್ ಸಣ್ಣದು ಉ ಬರಬೇಕು ಅಂದ್ರೆ ಉ. ಶಿಫ್ಟ್ ಹಿಡಿದು ಯು ಮಾಡಿದ್ರೆ ಉ ಬರುತ್ತೆ. ಓಕೆ, ನೆಕ್ಸ್ಟ್ ಆರ್ ಮಾಡಿದ್ರೆ ರು. ನೆಕ್ಸ್ಟ್ ಇ, ಶಿಫ್ಟ್ ಇ. ಓಕೆ, ಎ. ಇದೇ ತರ ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಶಿಫ್ಟ್ ವೈ ಮಾಡಿದ್ರೆ ಐ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ಓ, ಶಿಫ್ಟ್ ಓ, ವಿ ಮಾಡಿದ್ರೆ ಅವು ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಅವು ಆದ್ಮೇಲೆ ಓಕೆ, ಬರಬೇಕು. ಬರದು 0 ಹಾಕಬೇಕು. ಬರದು 0 ಹಾಕಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಎ ಮಾಡಿ ಸ್ಮಾಲ್ ಎ ಅಂದ್ರೆ ಶಿಫ್ಟ್ ಯೂಸ್ ಮಾಡಬಾರದು, ಅಷ್ಟೇ ಯೂಸ್ ಮಾಡಿ. ಸಿ, ನಮಗೆ ಬೇಕಾಗಿದೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಮಾಡಿ ಎಲ್ಲದಕ್ಕೂ 0 ಬರಬೇಕು ಅಂದ್ರೆ ನಾವು ಶಿಫ್ಟ್ ಅನ್ನ ಯೂಸ್ ಮಾಡಬೇಕು. ಸರ್ ಅದಾದ್ಮೇಲೆ ಆಯ್ತು, ಬರಬೇಕಲ್ಲ. ಬರಬೇಕು ಅಂದ್ರೆ ಏನ್ ಮಾಡೋದು, ಟೈಪ್ ಮಾಡಿ ಶಿಫ್ಟ್ ಎಚ್ ಮಾಡಿದ್ರೆ ಬರುತ್ತೆ. ಓಕೆ, ನಿಮಗೀಗ ದಿಂದ ತನಕ ನಾವು ಇವತ್ತಿನ ಕೀಬೋರ್ಡ್ ಅಲ್ಲಿ ಯೂಸ್ ಮಾಡಿದೀವಿ. ಇ ಇದೇ ತರ ಎಲ್ಲವನ್ನು ನೀಟಾಗಿ ಅಕ್ಷರಗಳನ್ನ ನೀವೇನ್ ಮಾಡಬೇಕು, ವರ್ಕ್ ಮಾಡಬೇಕು. 5 ರಿಂದ 6 ವಿಡಿಯೋನ ನೀವು ನೀಟಾಗಿ ನೋಡಿದ್ರೆ ಕನ್ನಡ ನಿಮಗೆ 100% ಕಲಿತೀರಾ, ಸ್ಪೀಡ್ ಆಗಿ ವರ್ಕ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು.